ಗೈಸ್ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 1:30 ಆ್ಯಂಡ್ ಗುಡ್ ಆಫ್ಟರ್ನೂನ್. ಸೊ ಗುಡ್ ಮಾರ್ನಿಂಗು ಜೊತೆಗೆ ಗುಡ್ ಆಫ್ಟರ್ನೂನ್ ಎರಡು ಸೇರಿಸಿ ಹೇಳ್ತಾ ಇದ್ದೀನಿ. ಇವಾಗ ನೆನ್ನೆ ಎಲ್ಲಿ ನಿಲ್ಸಿದೆ ಗುರು, ನೆನ್ನೆ ಎಲ್ಲ ಸೆಲೆಬ್ರೇಷನ್ ಮುಗ್ದಾಯಿತು ಆ್ಯಂಡ್ ಇವಾಗ ರ್ಯಾಪಿಂಗ್ ಮಾಡ್ಸೋಕೆ ಬಂದಿದ್ದೀನಿ. ಗಿಫ್ಟ್ ತೊಗೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ಬೆಳಗ್ಗೆ ಒಂದು 10 ಗಂಟೆಗೆ ಎದ್ದು ಹೋಗಿ ನನ್ನ ಫ್ರೆಂಡು ರಕ್ಷಿತಾ ಅವ್ರ ಅಕ್ಕ ಸ್ಟುಡಿಯೋಗೆ ಹೋಗ್ಬಿಟ್ಟು ಫೋಟೋ ಫ್ರೇಮ್ ತೊಗೊಂಡು ಆಮೇಲೆ ಅಲ್ಲಿಂದ ಬಂದು ಇವಾಗ ರ್ಯಾಪಿಂಗ್ ಮಾಡಿಸ್ತಾ ಇದ್ದೀನಿ. ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ದೆನ್ ಇದನ್ನು ತೊಗೊಂಡೋಗಿ ಮನೇಲಿಟ್ಟು ಸಂಜೆ ಕೊಡಬೇಕಾ ಇಲ್ಲ ಇವಾಗಲೇ ಕೊಟ್ಬಿಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಪ್ರಕಾರ ಸಂಜೆನೇ ಕೊಡ್ಬೋದು. ಆ್ಯಂಡ್ ದೆನ್ ಕೇಕ್ ಆರ್ಡರ್ ಕೊಟ್ಟಿದ್ದೀನಿ. ಒಂದು ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ಮಾಡಿಸ್ತಿರೋದು ಮನೆಗೆ, ತುಂಬ ಚೆನ್ನಾಗಿದೆ. ಈಗ ಇದು ರ್ಯಾಪಿಂಗ್ ಮುಗಿದಷ್ಟು ಮನೆಗೆ ತೊಗೊಂಡೋಗೋಣ. ಗೈಸ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಡ್ತಿದ್ದೆ ಬುಗುರಿ ಅಂದರೆ, ಇದು ಅಣ್ಣ ಎಷ್ಟಿದೆ ರೇಟ್ ಇವಾಗಿದು? 35 35 ಆ ಥರ ಇದೆ ಅಂತೆ. ನಾನು ತಗೋತಿದ್ದವಾಗ ಮೇ ಬಿ 12 ರೂಪೀಸ್ ಇರಬೇಕು, ಇಲ್ಲ 11 ರೂಪೀಸ್. ಒಂದು ರೂಪಾಯಿಗೆ ಮಳೆ ಕೊಡ್ತಿದ್ರು. ದೆನ್ ಬುಗುರಿ ಬಂದ್ಬಿಟ್ಟು ಒಂದು 9 ರೂಪಾಯಿ ಇರಬೇಕು, ಚಾಟಿ ಒಂದು ರೂಪಾಯಿ. ಈಗಾಗಲೇ ನೋಡಿ 35-25 ರೂಪಾಯಿ. ಆ ಟೈಮಲ್ಲಿ ಹೆವಿ ಆಡ್ತಿದ್ದೆ ಮಾತ್ರ ಬುಗುರಿ ಅಂದರೆ ಸಾಕು. ಹೋಗಿ ಇಲ್ಲೊಂದು ಗುನ್ನ ಕೊಡೋದು, ಇಲ್ಲಿಗೊಂದು ಗುನ್ನ ಕೊಡೋದು. ಇದೆಲ್ಲ ಇನ್ಬಿಲ್ಟ್ ಕೊಟ್ಟವ್ರೆ ನಮಗೆ. ನಾವೇ ಸಪ್ರೇಟಾಗಿ ತೊಗೊಂಡೋಗ್ಬಿಟ್ಟು ನೀಟಾಗಿ ಕೂತ್ಕೊಂಡು ಕಲ್ಲೊಡ್ದು ನಾವೇ ಬುಗುರಿ ರೆಡಿ ಮಾಡ್ಕೊತಿದ್ವಿ. ಚಾಟಿ ಎಲ್ಲ ಅದೇನೋ ಟೆಕ್ನಿಕ್ ಇದ್ದು ಗುರು ಮಾಡ್ಕೊಬಿಟ್ಟಿದ್ದೀನಿ. ಹಿಂಗೆಲ್ಲ ಎಳಿತಾ ಇದ್ವಿ ಚಾಟಿನ ಚೆನ್ನಾಗಿ. ಈಗ ಸುತ್ಕೊಂಡು ಬೇಗ ಬಿಡಲಿ ಅಂತ. ಈಗೆಲ್ಲ ಇನ್ಬಿಲ್ಟ್ ಬಂದ್ಬಿಟ್ಟೈತೆ, ನಾವು ಹೊಡಿಯೋಂಗೆ ಇಲ್ಲ. ಗೈಸ್ ಪ್ಯಾಕಿಂಗ್ ಆಯಿತು. ಇವಾಗ ಇದನ್ನ ಎತ್ಕೊಂಡು ಹೋಗೋದೆ ಮನೆಗೆ. ಅಲ್ಲಿಂದನೇ ಕಷ್ಟಪಟ್ಟು ಎತ್ಕೊಂಡು ಬಂದಿದ್ದೀನಿ. ಈಗ ಇಲ್ಲಿಂದ ತಗೊಂಡೋಗೋದೇ ಇರೋದು. ಅಲ್ಲಿಂದ ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಬಂದೆ ಮಾತ್ರ. ಹೆಂಗೆಂಗೋ ಸಾಹಸ ಮಾಡಿಕೊಂಡು ಅಲ್ಲಿಂದ ಗಟ್ಟಿ ಹಿಡ್ಕೊಂಡು ಬಂದಿದ್ದೀನಿ. ಇನ್ನೇನೋ ಒಂದು ಸ್ವಲ್ಪ ದೂರ ಮನೆಗೆ ಹೋಗ್ಬೇಡ. ಫೈನಲಿ ಡನ್, ಪ್ಯಾಕಿಂಗ್ ಆಯಿತು. ಸೊ ಇದ್ರ ಜೊತೆಗೆ ಇನ್ನೇನಾದರೂ ಕೊಡ್ಬೋದಾ ಅಂತ ಯೋಚನೆ ಮಾಡ್ತೀನಿ. ಗೈಸ್ ಫೈನಲಿ ಮನೆಗೆ ಬಂದೆ. ನನ್ನ ಇಂಟೆನ್ಷನ್ನು ಫ್ರೇಮ್ ಕೊಡೋದಿರಲಿಲ್ಲ. ನನ್ನ ಇಂಟೆನ್ಷನ್ ಬಂದ್ಬಿಟ್ಟು ಡೈರೆಕ್ಟ್ ಒಂದು ಗೋಲ್ಡೇ ಕೊಡಬೇಕಂತ ಇದ್ದಿದ್ದು. ಆನೆಸ್ಟ್ಲಿ ಗೋಲ್ಡ್ ಕೊಡಬೇಕಂತ ಇದ್ದಿದ್ದು. ಬಟ್ ಏನಂದರೆ ಕೊಟ್ಟರೆ ಚಿಕ್ಕಗೆ ನೋಡಿ 2 ಗ್ರಾಮ್ ಕೊಟ್ಟರು ಗೋಲ್ಡೇ, ಒಟ್ಟಿನಲ್ಲಿ ಅದು ಗೋಲ್ಡೇ. ಬಟ್ ಆದರೂ ಸ್ಯಾಟಿಸ್ಫೈ ಆಗಬೇಕು, ಅವರಿಬ್ರಿಗೂ ಸ್ಯಾಟಿಸ್ಫೈ ಆಗೋ ಥರ ಕೊಡಬೇಕು ಅಂತ ಇದ್ದೆ. ಬಟ್ ಸದ್ಯಕ್ಕೆ ಈಗ ಬಜೆಟ್ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಒಳ್ಳೆ ಫ್ರೇಮ್ ಮಾಡಿಸ್ಕೊಂಡೇ ಕೊಡೋಣ ಅಂತ ಇದ್ದೀನಿ. ಎನಿ ಟೈಮ್ ಹೇಳ್ದಂಗೆ ನಿಮ್ಮ ಕ್ಲೋಸೆಸ್ಟಲ್ಲಿ ಇರೋರಿಗೆ ಖುಷಿ ಪಡಿಸಿ. ಆ್ಯಂಡ್ ಮೈನ್ ಥಿಂಗ್, ನೀವು ಯಾರಿಗೆ ಖುಷಿ ಪಡಿಸ್ತಾ ಇದ್ದೀರೋ, ಗಿವ್ ಇಟ್ ಟು ದ ರೈಟ್ ಪರ್ಸನ್, ಗಿವ್ ಇಟ್ ಟು ದ ಪರ್ಫೆಕ್ಟ್ ಪರ್ಸನ್ who deserves the gift, who deserves the person. ಯಾರದು ಡಿಸರ್ವ್ ಆಗ್ತಾರೆ ಅವ್ರಿಗೆ ಕೊಡಬೇಕು. ದೇವರ ನೋಡಿ ನಮ್ಮ ಮನೆ ಮುಂದೆನೇ ಬಂದ್ಬಿಟ್ರು. ನನಗೆ ಗೊತ್ತಿತ್ತು ನಮ್ಮ ಮನೆ ಮುಂದೆನೇ ಇರ್ತಾರೆ ಅಂದ್ಬಿಟ್ಟು. ನಮಸ್ತೆ ಮೇಡಮ್. ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋದೆ, ಏನಾರು ಒಂದು ಮಾಡ್ತಾನಂತ ಗೊತ್ತು. ಓ ಹಾಯ್, ನಮಸ್ತೆ. ಓ ಇಂಗ್ಲೀಷ್. ವಾಟ್ ಈಸ್ ದಿಸ್? ಇಂಗ್ಲೀಷ್. ನಮ್ಮ ಮನೇಲಿ ಹೌಸ್ ಫುಡ್ ಕೊಡುವಂಥದ್ದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ನೋಡಿ ಏನೇ ಇದು ಡೈರೆಕ್ಟು. ಇವಾಗ ಸಂಜೆ ಓಪನ್ ಮಾಡಬೇಕಾ ಇಲ್ಲ ಈಗಲೇ ಓಪನ್ ಮಾಡ್ತೀಯಾ? ಯಾವಾಗಾದರೂ ಸರಿ, ಯಾವಾಗಾದರೂ ಓಪನ್. ನಾವು ಅಮ್ಮ ಏನು ಹೇಳ್ತಾರೆ ಹಂಗೆ. ಎಲ್ಲ ಬರ್ತಾರಲ್ಲ ಆಗಲೇ ಕೊಡೋಣ. ಬಂದವರೆಲ್ಲ ಏನಿದು ಗಿಫ್ಟು ಅಂತ, ಯಾರಿಗಿದು ಗಿಫ್ಟು ಅಂದರೆ ಇಲ್ಲೇ ಇವ್ರಿಗೆ ಇಷ್ಟೇ. ಬಂದಂಗೆಲ್ಲ ಯಾರಿಗೆ ಗಿಫ್ಟು? ಇವ್ರಿಗೆ. ದೇವರ ಆಟ ವರ್ಷದ ಆನಿವರ್ಸರಿಗೆ ಪ್ಲೀಸ್ ವಾತ್ಮ ಅದ್ರ ಬಂದು ದುಡ್ಡು ಕೊಟ್ಟಿದ್ರೆ ಹೊಡಿ ಪಾಪ ಕೊಟ್ಟಿದ್ರೆ ದುಡ್ಡು ಕೊಟ್ಟಿದ್ರೆ ಖರ್ಚು ಮಾಡ್ಕೊಂಡ್ರಿ ಹೇಳು. ಖರ್ಚು ಮಾಡಿ ಒಂದು ಉಂಗ್ರನಾರು ಖರ್ಚು ಹಾಕೊಳ್ಳೋದು ಬಿಟ್ಟು ಕೊಡುವ ಎಲ್ಲ ಟೈಮ್ ಮ್ಯಾಟರ್ಸ್. ಏನು ಹೇಳ್ತಿದ್ಯಾ? ನಮ್ಮ ಅಮ್ಮ ಏನೇ ಹೇಳ್ತಾರೋ ಒಂಚೂರು ಕೇಳಿಸ್ಕೊಳ್ಳಿ, ನೀವು ಕೂಡ ಕೇಳಿಸ್ಕೊಳ್ಳಿ. ಹೇಳಮ್ಮ. ಯಾವುದು ಗೊತ್ತಾಯ್ತಿಲ್ಲಮ್ಮ, ನನಗೂ ಐಡೆಂಟಿಫೈ ಮಾಡೋಕ್ಕಾಯ್ತಿಲ್ಲ. ನಿನಗೂ ಗೊತ್ತಾಯ್ತಿಲ್ಲ ತಾನೆ? ಇದು ಪಾಪ ಮ್ಯೂಟ್ ಮಾಡಿ ನಿನಗೂ ಗೊತ್ತಾಗ್ತಿಲ್ಲ ತಾನೆ ಅದರಲ್ಲಿ ಏನು ಗಿಫ್ಟ್ ಇದೆ ಅಂತ. ಯಾರು ಗೊತ್ತಿ? ನಮ್ಮ ಮನೇಲಿ ಗೊತ್ತೇ ಆಗಲ್ಲ. ಅವ್ರ ಪಾಪ ಮುಗ್ಧ ಮನಸ್ಸು ಅವ್ರಿಗೆಲ್ಲ ಗೊತ್ತಿರಲ್ಲ. ಏನ್ ಗೊತ್ತೇ ಮಮ್ಮಿ? ಇಲ್ಲೋಡಮ್ಮ, ಈ ನನ್ನ ನೋಡು ಒಂಚೂರು, ನನ್ನ ನೋಡು. ಅಲ್ಲೊಂದು ಫೋಟೋ ಇತ್ತು, ಅದ್ರ ಪಕ್ಕದಲ್ಲಿ ಒಂದು ಫೋಟೋ ಬರುತ್ತೆ, ಅದಾದ್ಮೇಲೆ ಅಲ್ಲಿಗೊಂದು ಫೋಟೋ ಬರುತ್ತೆ. ಅಷ್ಟೇ. ಓ ಗುಲಾಬಿಯೇ ಟುಡುಡುಡು, ಓ ಗುಲಾಬಿಯೇ ಟುಡುಡುಡು. ಏನ್ ಬರೀ SION ಅಷ್ಟೇ ಬರ್ತಿರೋದು. ಅದ್ ನಿಮ್ಮ ಅಣ್ಣ ಗಿಚ್ಚಿರೋದು.
ಹೊಡೆದ್ರೆ ಸುಳ್ಳು ಹೇಳಿದ್ರೆ ಅಮ್ಮ ನಾನು ಇಲ್ಲಿ ನೋಡಿಲಿ 6 SIO ಏನ್ ಬರ್ದೆ ಲೈನ್ ಇವಳು ಹೇಳ್ಕೊಂಡ್ಬಿಟ್ಟು ನಾನು ಹೇಳ್ತಳ್ಕೊಳಮ್ಮ ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾಳು. ಒಗ್ಗ ನಾನು ಹೇಳ್ತಿಲ್ಲ ನಾನ್ ಬರೀ 6 SIO ಅಂತ ಏನೋ ಬರ್ಕೊಟ್ಟೆ. ಇದು ಲೈನ್ ಅವ್ರ ಅಣ್ಣ ಹೇಳ್ತಿರ್ತಾಳೆ, ಇಲ್ಲಾಂದ್ರೆ ಇವಳು ಹೇಳ್ಕೊಂಡ್ ಬಂದಿರ್ತಾಳೆ. ಹೋಗಲಿ ಹೋಗ ಹೋಮ್ವರ್ಕ್ ಬರೆಯೋಗ ಹೋಗ. ಗೈಸ್ ಕೇಕ್ ರೆಡಿ ಇದೆ ಅಂತೆ, ಅದಕ್ಕೆ ನಾನು ಮತ್ತೆ ಮಂಜು ಅಂಕಲ್ ಅಲ್ಲ ಅಣ್ಣ ಅಲ್ಲ ಅದು ಅಂಕಲ್ ಅಂದು ಒಂದು ಅಭ್ಯಾಸ ಬಿಟ್ಟೈತೆ. ಅದಕ್ಕೆ ಇಬ್ರು ಇವಾಗ ಕೇಕ್ ತರಕ್ ಹೋಗ್ತೀನಿ. ಕೇಕ್ ನೋಡೋಣ ಯಾವ ಸೈಜ್ ಇದೆ, ಎಷ್ಟು ಅಂದ್ರೆ ನನಗೆ ಅನ್ಸೋ ಪ್ರಕಾರ ಒಂಚೂರು ಲಾಂಗ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಹೋಗಿ ನೋಡ್ಬೇಕು. ಸೊ ಕೇಕ್ ಇಸ್ಕೊಳಕ್ ಬಂದಿದ್ದೀನಿ. 25 ದೊಡ್ಡದಾಗೆ ಐತೆ. 2 ಬ್ಲಾಗಲ್ಲೂ ನಾನು ನಿಮಗೆ ಮನೆಗೆ ಹೋಗಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಈ ಸಲ ಇಲ್ಲೇ ತೋರಿಸ್ತೀನಿ. ಇವತ್ತು ಇಲ್ಲೇ ರಿವೀಲ್ ಮಾಡ್ತೀನಿ. ಮನೆಗೆ ಹೋಗ್ಬಿಟ್ಟು ಅವರು ನಮ್ಮ ಡ್ಯಾಡಿ ಮಮ್ಮಿ ನೋಡಲಿ. ಸೊ ಇವತ್ತು ನಿಮಗೆ ತೋರಿಸ್ತೀನಿ ರಿವೀಲು. ನಾವೇನಾದರೂ ಜಿಮ್ಗೆ ಹೋಗಿ ಡಯಟ್ನ ಫಾಲೋ ಮಾಡ್ತಿದ್ದೀವಿ ಅಂದರೆ ನೋಡಿ, ಇವ್ಯಾವುದು ತಿನ್ನಂಗಿಲ್ಲ, ಇದ್ಯಾವುದು ತಿನ್ನಂಗಿಲ್ಲ. ಒಬ್ರು ಪರ್ಫೆಕ್ಟ್ ಪಾರ್ಟ್ನರ್, ಒಬ್ರು ಪರ್ಸ್ನಲ್ ಟ್ರೈನರ್ ಚೆನ್ನಾಗಿರೋ ಸಿಕ್ಬಿಟ್ರೆ ಒಳ್ಳೆ ಬಾಡಿ ಮಾಡ್ತೀನಿ. ನನಗೆ ಆಸೆನೇ ಒಳ್ಳೆ ಬಾಡಿ ಮಾಡೋದಕ್ಕೆ, ಬಟ್ ಹುಡುಕ್ತಾ ಇದ್ದೀನಿ. ಆ್ಯಂಡ್ ಕಾದ್ರೆ ಚೆನ್ನಾಗಿ ಸಿಗ್ಬೋದು ಅಂತ ಆರಾಮಾಗಿದ್ದೀನಿ. 25 ಇಯರ್ಸ್. ಫೋಟೋ ಈಗ ನೋಡ್ತಾ ಇದ್ದೀನಿ ಕರೆಕ್ಟ್. ಈ ಥರ ಚಿಕ್ಕ ಫೋಟೋನಾ? ಇಲ್ಲ ಸ್ಮೆಲ್ ಬರ್ತಿಲ್ಲ. ಕಮನ್ ಅಂಕಲ್ ರಿಸ್ಕ್ ಆಗ್ತಿಲ್ಲ, ಯಾಕಂದ್ರೆ ಇಲ್ಲಿ 2 ಬಾಕ್ಸ್ ಇದೆ. ನಾನೆಲ್ಲ ಒಂದೇ ಬಾಕ್ಸಲ್ಲಿ ಬರುತ್ತೆ ಅನ್ಕೊಂಡೆ, ಇಲ್ಲಿ ನೋಡೋದು 2 ಬಾಕ್ಸ್ ಇದೆ. ಇವಾಗ ನಾನೇ ಇದನ್ನ ಇಟ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಅಕಸ್ಮಾತ್ ಅಂಕಲ್ ಏನೋ ಮಾಡ್ಬಿಟ್ರೆ ಆಮೇಲೆ ಆಯ್ತಾಯ್ತು, ನಾನು ಎತ್ಕೋತೀನಿ. ಗೈಸ್ ಫೈನಲಿ ಮನೆಗೆ ಬಂದೆ. ನಾನು ಅಂಕಲ್ ಏನೋ ಒಂದು ಸರ್ಕಸ್ ಮಾಡಿ, ನಾನು ಅಂಕಲ್ ಅವ್ರ ವೈಫ್ ಈ ಸಲ ಸರ್ಕಸ್ ಮಾಡಿದ್ದು. ಇಲ್ಲಿರೋ ಐಟಮ್ನೆಲ್ಲ ಇಲ್ಲಿಗೆ ತಾಕಿ ಇಲ್ಲಿ ಇಟ್ಟಿದ್ದೀವಿ ಕೇಕ್ನ. ಏನಕ್ಕಂದ್ರೆ ಇವ್ರದ್ದೊಂದೇ ಫ್ರಿಜ್ಜು, ಹಗ್ಗಳ ಎಲ್ಲ ಇರೋದು ಇವ್ರದ್ದೊಂದೇ ಫ್ರಿಜ್ಜು, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಅದನ್ನ ಎತ್ಕೊಂಡ್ ಬರೋಷ್ಟಲ್ಲಿ ಸೊಂಟೆಲ್ಲ ನೋವು ಬಂದ್ಬಿಡ್ತು. ಗೈಸ್ ನಮ್ಮ ಅಮ್ಮ ಕೂಡ ರೆಡಿ ಆದ್ರು. ಇವತ್ತು ಬಟ್ಟೆ ಪರ್ಚೇಸಿಂಗ್ ಬ್ಲಾಗ್ ಅಲ್ಲಿ ಏನ್ ತಗೊಂಡಿದ್ರು ಅದನ್ನ ಹಾಕೊಂಡು ರೆಡಿ ಆದ್ರು. ಅಪ್ಪ ಸೌಂಡ್ ಕಮ್ಮಿ ಕೊಡೋದು. ಈ ಕಡೆ ನಮ್ಮ ಅಪ್ಪನೂ ಕೂಡ ರೆಡಿ ಆದ್ರು. ನಾನಿವಾಗ ಬ್ಲ್ಯಾಕ್ ಟೀ ಶರ್ಟ್ ಅಲ್ಲಿ ಇರೋನು, ಅಲ್ಲಿ ತಗೊಂಡಿರೋ ಒಂದು ಟೀ ಶರ್ಟ್ನ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ನೋಡಿ. ಈಗ ಗೈಸ್ ಹೊಸ ಟೀ ಶರ್ಟ್ ತಂದಿರೋ ಒಂದು ಹೊಸ ಟೀ ಶರ್ಟ್ನ ಹಾಕೊಂಡಾಯ್ತು. ಆ್ಯಂಡ್ ಇನ್ನೊಂದು, ನಮ್ಮಮ್ಮಗೆ ಒಂದು ಚೂರು ಚಿಕ್ಕ ಆಸೆ ಇತ್ತು. ಏನು ಆಸೆ ಅಂದರೆ, ನಮ್ಮ ಬಿಲ್ಡಿಂಗಲ್ಲಿ ಯಾರ್ಯಾರು ಇದ್ದಾರೋ, ಯಾವ ಮನೆ ಇದ್ದೋ ಎಲ್ಲರೂ ಕೂಡ ನಮ್ಮ ಮನೆಗೆ ಬಂದು ಸ್ವೀಟ್ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಇವತ್ತು ಅಂದರೆ ನೆನ್ನೆ ಬ್ಲಾಗಲ್ಲಿ ಏನು ನೋಡಿದ್ರು, ಅದು ಇಲ್ಲಿ ಈ ಬಿಲ್ಡಿಂಗು ಸಾರಿ ಈ ರೋಲಿರೋ 3 ಫ್ಯಾಮಿಲಿ, ಆಮೇಲೆ 4 ಫ್ಯಾಮಿಲಿ, ಓಕೆನಾ? ಯಾಕಂದ್ರೆ ನಾವು ಇಲ್ಲಿಷ್ಟು ಕ್ಲೋಸ್ ಆಗಿರೋರು. ಸೊ ಬಿಲ್ಡಿಂಗ್ ಪೂರ್ತಿ ಇವತ್ತಿನ ದಿನ, ಇವತ್ತು ಬಿಲ್ಡಿಂಗ್ ಪೂರ್ತಿ ಯಾರ್ಯಾರು ಇದ್ದಾರೋ ಎಲ್ಲರೂ ಬರ್ತಾರೆ. ದೆನ್ ಅವರಿಗೆ ಎಲೆ ಮತ್ತೆ ಏನ್ ಮಮ್ಮದು ಏನೇನು ಕೊಡ್ತಿದ್ದಮ್ಮ? ಅರ್ಶಿನ ಕುಂಕುಮ, ಎಲೆ, ಬ್ಲೌಸ್ ಪೀಸು ಮತ್ತೆ ಜಾಮೂನು, ಸ್ವೀಟು ಏನೇನಿದೆಯೋ ಎಲ್ಲ ಕೊಡ್ತಿದ್ದಾರೆ. ಇವತ್ತೊಂಥರ ಸ್ಪೆಷಲ್ ಡೇ ಫಾರ್ ನಮ್ಮಮ್ಮ ಮತ್ತೆ ನಮ್ಮಪ್ಪ. ಗೈಸ್ ನಮ್ಮಮ್ಮ ಹೆಂಗ್ ರೆಡಿ ಆಗೋರಂದ್ರೆ, ಅವ್ರು ಒರಿಜಿನಲ್ ಮದುವೆ ದಿನ ಹೆಂಗ್ ರೆಡಿ ಆಗಿರೋರೇನೋ ಹೆಂಗ್ ರೆಡಿ ಆಗೋರಮ್ಮ. ನಾನೇ ನೋಡಿ ಶಾಕ್ ಆಗ್ತಿದ್ದೀನಿ. ಅದು ಸಖತ್ತಾಗಿ ಕಾಣ್ತಾರೆ ನಮ್ಮಮ್ಮ, ನನ್ಕಿಂತೇನಿಲ್ಲ ಬಾ. ಆದ್ರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ನಮ್ಮಮ್ಮ. ಈಗ ಒಂದೊಂದು ಶಾರ್ಟ್ ಕ್ಲಿಪ್ ತೆಗಿಲ್ಲ ಮಮ್ಮಿ, ಚಿಕ್ಕ ಪುಟ್ಟ ಕ್ಲಿಪ್ ತೆಗಿಬೇಕು ಅನ್ಸ್ತೈತೆ ನನಗೆ. ತೆಗಿಬೋದು ಪಾ, ನೀನೊಂದು ಕೋಟ್ ಹಾಕೋರೆ ಸಾಕು ಪಾಪ. ಮದ್ವೆ ಗಂಡು ರಿಸೆಪ್ಷನ್ ಕರೀತವ್ರೆ ಎಲ್ರು. ಎಂತೋಳಿರ್ಬೇಕು, ಬೇಗನೆ ಬಂದಿಲ್ಲ ಮರಿ. ಅಯ್ಯೋ ಏಯ್ ಅಂಕಲ್ ಮ್ಯೂಟ್ ಮಾಡಿ. ಯಾರ್ದೇ ಇವತ್ತು ಆನಿವರ್ಸರಿ? ಯಾರ್ದೇ ಇವತ್ತು ಆನಿವರ್ಸರಿ? ನೀನ್ ಯಾಕೆ ರೆಡಿ ಆಗಿದೆ? ಯಾರು ಹೇಳಿದ್ ಹಿಂಗ್ ರೆಡಿ ಆಗು ಅಂತ? ಛೀ ಅಂಕಲ್ ಏನ್ ಹಿಂಗ್ ಅಂಕಲ್ ಇದು ಏನೋ ಟೀ ಶರ್ಟ್ ಹಾಕೊಂಬೋಗ್ ಹೋಗು. ಅಯ್ಯೋ ಕಿರಿಸ್ತಳ್ಕರು. ಎಲ್ಲರ್ಕಿಂತ ಮುಂಚೆ ಬಂದು ನಿಂತ್ಕೋಬೇಕಾಗಿದ್ದು ಅಲ್ಲ ಅಷ್ಟಕೊಂಡು ಲೇಟಾಗಿ ಬರ್ತೀಯಾ? ಬರಲಿ ಹೇಯ್ ಬರ ಬಾ. 3 ಎಡ್ಸ್ ಅಷ್ಟೇ ಬರ್ಬೇಕಿಲ್ಲ ಅಂದ್ರೆ ನೋಡಿ ರಿವೀಲ್ ಮಾಡ್ತೀನಿ. ಒಂದು ಹೆಸರು ಏನಾರು ಹೇಳ್ಬಿಡ್ತೀನಿ. ಬೇಗ ಬಲಿ. ಎಲ್ಲರ್ಕಿಂತ ಮುಂಚೆ ಆಕ್ಟಿಂಗ್ ಅಲ್ಲ, ಆಕ್ಟಿಂಗ್ ಇದು ಡಬಲ್ ಓವರ್ ಆಕ್ಟಿಂಗ್ ಇದು. ಎಲ್ಲರ್ಕಿಂತ ಮುಂಚೆ ಬರೋದ್ ಬಿಟ್ಬಿಟ್ಟು ಎಷ್ಟೊತ್ತ ಲೇಟು ಆದ್ರೆ ಲೇಟಾಗಿ ಬರ್ತಾಳೆ, ಅದಕ್ಕೆ ಚಾರ್ಜ್ ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ
ದಿನವಿಡೀ ಕಾದು ಕುಳಿತೆ ಎದುರಿಗೆ ಬಂದಳಾಕೆ ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ. ನಮ್ಮ ಬಿಲ್ಡಿಂಗ್ ಪೂರ್ತಿ ಎಲ್ಲ ಇಲ್ಲೇ ಅವ್ರೆ. ರಾಧೆ 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 ರಾಧೆ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಮೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿ. ರಾಧೆ 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 ರಾಧೆ. ಹ್ಯಾಪಿ ಆನಿವರ್ಸರಿ ನನ್ನ ದತ್ತು ಫ್ಯಾಮಿಲಿಗೆ. ಪರಿಚಯವಾದ ದಿನಗಳು ಕಳೆದು ಹೋದ ಶಿಕ್ಷಣಗಳು ಕೂಡಿ ಕಂಡ ಸಿಹಿ ಕನಸಲು ಏನೋ ಜಾದು ಕಂಡೆ ಅಪರೂಪವಾದ ಈ ವಿಲೆವರಿ ಪ್ರೀತಿಯ ಉಸಾಬರಿ ಒಲವಿಗೊಂದು ಹೊಸ ಖಾತರಿ. ನನ್ಗೆ ಯಾಕೆ ಹೇಳ್ತಿದ್ಯಾ? ಹಾ ಹೇಳ್ಮ. ಐ ಲವ್ ಯು ಸ್ವಾಮಿ. ನೀನು ತಂದೆ ಐ ಲವ್ ಯು ಟು. ಮೊದಲ ಕವಿತೆ ಬರೆದ ದಿನ ನನ್ನೊಳ ಮೆಚ್ಚಿನ ಕವಿಯ ದಿನ ಮರಳಿ ಪಡೆದೆಯ ಚುಂಬನ ರೋಮಾಂಚಿತ ಆ ದಿನ. ರಾಧೆ 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 ರಾಧೆ. ಅಂಕಲ್ ಮಚ್ತಾರಲ್ಲ ಕೇಕ್ ಕಳ್ಳಿ. ನಾನಲ್ಲ. ಎಷ್ಟು ತಿಂತಾಳ ಗುರು ಕೇಕ್ನ? ಇವನೇ ಪರವಾಗಿಲ್ಲ, ಒಂದೇ ಒಂದು ತಿಂತವನೆ. ತಿಂತಲ್ಲ ಹೊಸ ಬಟ್ಟೆ ಮೇಲೆಲ್ಲ ಗಲೀಜ್ ಮಾಡ್ತಾಳೆ ರಾಸ್ಕಲ್. ನಿನಗೆ ನನ್ನ ಕೈ ಮುಖ್ಯ ಅಲ್ಲ, ನಂಗೆ ಬಟ್ಟೆ ಮುಖ್ಯ. ನಂಗೆ ಬಟ್ಟೆ ಮುಖ್ಯ. ನಂಗೆ ಬಟ್ಟೆ ಮುಖ್ಯ. ಗೈಸ್ ಇದೆಲ್ಲ ನೋಡ್ತೀರಿ, ನನಗೂ ಬೇಗ ಮದುವೆ ಆಗ್ಬೇಕು. ಅಲ್ಲ ಗಿಫ್ಟ್ಗಳು ಸುರಿ ಮಳೆ ಗಿಫ್ಟ್ ಕೊಡ್ತಾರೆ. ಯಾವಾಗ? ಇಲ್ಲ ಬರ್ಡೇಗೆ ಇನ್ವೈಟ್ ಮಾಡ್ತೀನಿ. ಗಿಫ್ಟ್ ಅವನೇ ಬರ್ಡೇ. ಆಮೇಲೆ ಚಿಕ್ಕ ಪುಟ್ಟ ಏನಾದ್ರು ನಾವೇನಾದ್ರು ಬೈಕ್ ತಂದ್ರು ಗಿಫ್ಟ್ ಅವನೇ. ಬಂದ್ರು ಲೇಟೆಸ್ಟ್ ಫ್ಯಾಮಿಲಿ ಬಂದ್ರು ಲೇಟೆಸ್ಟ್ ಫ್ಯಾಮಿಲಿ. ಮಾ ಗಡ್ಡ ಮಿಸ್ ಎಲ್ಲ ಬಂದೈತೆ. ಗಡ್ಡ ಮಿಸ್ ಎಲ್ಲ ಗೈಸ್ ಕಂಪ್ಲೀಟ್ ಬಿಲ್ಡಿಂಗ್ ಫ್ಯಾಮಿಲಿ ಆಯ್ತು. ಆಮೇಲೆ ಇಲ್ಲಿರೋ 3 ಫ್ಯಾಮಿಲಿ, ಲೇಟೆಸ್ಟ್ ಫ್ಯಾಮಿಲಿ, ಚೈಲ್ಡ್ಹುಡ್ ಫ್ಯಾಮಿಲಿ ಎಲ್ಲ ಆಯ್ತು. ಅಲ್ಲ ಇವಾಗ ನಾನು ತಂದಿರೋ ಒಂದು ಈ ಗಿಫ್ಟ್ ನ ಕೊಟ್ಬಿಟ್ಟು ಓಪನ್ ಮಾಡ್ಸೋಣ. ಇದನ್ನ ಒನ್ ಬೈ ಒನ್ ಓಪನ್ ಮಾಡಿಸಿದ್ರೆ ಮುಗೀತೀಗ, ನಮ್ಮ ಕಥೆ ಮುಗೀತು. ಎಲ್ಲ ಸಿಂಪಲ್ಲು. ಗೊತ್ತಿರಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಕಂಡಿಡಿಯಕ್ಕೆ ಆಗಲ್ಲ ಇದ್ರಲ್ಲಿ ಏನಾಯ್ತಂತ. ಆನೆಸ್ಟ್ಲಿ ಕಂಡಿಡಿಯಕ್ಕಾಗಲ್ಲ. ನಿಮ್ಗೆ ಗೊತ್ತಾಯ್ತಿಲ್ಲ ತಾನೆ ಏನಾಯ್ತಂತ? అంటే ನಿಮ್ಗೆ ಗೊತ್ತಾಯ್ತಿಲ್ಲ. ನಿಮ್ಗೆ ಅಂಕಲ್ ಆಕ್ಟಿಂಗ್ ಮಾಡ್ತೀರಾ ಅಂಕಲ್? ಹಾ ಕರೆಕ್ಟ್. ಈಗ ಕರೆಕ್ಟ್ ಹೇಳು.
Get me out of now. ಇದೇ ತರದ್ದು ಫೋಟೋ ಅಲ್ಲೊಂದು ಹಾಕ್ಸಿದ್ದೆ, ಅದು ನಮ್ಮ ಅಪ್ಪ ಅಮ್ಮ ಇತ್ತು, ಸಾರಿ ನಾನು ನಮ್ಮ ಅಪ್ಪ ಇದ್ದಿದ್ದು. ಈ ಫೋಟೋ ಇರಲಿಲ್ಲ, ಅದಕ್ಕೆ ಇವಾಗ ಈ ಫೋಟೋನ ಇಲ್ಲಿರೋ ಜಾಗದ ಪಕ್ಕಕ್ಕೆ ಹಾಕ್ತಿವಿ. ಓಕೆ, ಇವಾಗ ಈ ಗಿಫ್ಟ್ ಕೊಡೋಣ. ಅದು ಎಲ್ಲ ಗೊತ್ತಿಲ್ಲಲ್ಲ. Where we started off. ಒಂದು ಫೋಟೋ ಫ್ರೇಮ್ ಆಯ್ತು, ಇನ್ನೊಂದು ಟೇಕ್ ಇಟ್ ಪ್ಲೀಸ್, ಓಪನ್ ಇಟ್ ದಿಸ್ ಫ್ರೇಮ್. ಇದು 3 ಜನ ಮನೇಲಿ ಸದ್ಯಕ್ಕೆ ಸಿಂಗಲ್ ಬೆಡ್ರೂಮ್, ಅದಕ್ಕೆ ಇಷ್ಟೇ ಚಿಕ್ಕ ತಂದಿರೋದು. ಡಬಲ್ ಬೆಡ್ರೂಮ್ ಆಗಿರೋ ದೊಡ್ಡ ತರ್ತಿದ್ದೀನ. ಇರ್ಲಿ ಪರವಾಗಿಲ್ಲ. ಸೂಪರ್, ಡನ್ ಗೈಸ್. ಕಂಪ್ಲೀಟ್ ಎಲ್ಲ ಮುಗೀತು. ಈಗ ಊಟ ಮಾಡ್ತಾ ಇದ್ದೀನಿ. ಇದು ಮುಗಿಸಿ ಒಂದಿಷ್ಟು ಮಾತುಕತೆ ಇದೆ, ಒಂಚೂರು ನೀವು ಕೇಳಿ. ಗೈಸ್, ಕಂಪ್ಲೀಟ್ ಆನಿವರ್ಸರಿ ಬ್ಲಾಗು ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಅಪ್ಪ ಅಮ್ಮ ಖುಷಿ ನೋಡಿ ನಿಮ್ಗೆ ಹೇಗೆ ಅನಿಸ್ತು, ಆ್ಯಂಡ್ ನಿಮಗೂ ಕೂಡ ಖುಷಿ ಆಯ್ತಾ ಇಲ್ಲೋ ಏನಂತ ಕಮೆಂಟ್ ತಿಳಿಸಿ. ಆ್ಯಂಡ್ ಪೂರ್ತಿ ಈ ಒಂದು ಪಾರ್ಟ್ 1 ಪಾರ್ಟ್ 2 ಆನಿವರ್ಸರಿ ಬ್ಲಾಗು ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ದೆನ್ ನಾನು ಆಲ್ವೇಸ್ ಎನಿ ಟೈಮ್ ಹೇಳ್ದಂಗೆ, ಸೊ ನಿಮ್ಮ ಕ್ಲೋಸೆಸ್ಟ್ ಇರೋರಿಗೆ ತುಂಬಾ ಖುಷಿ ಪಡಿಸಿ. ಫಸ್ಟ್ ಪ್ರಿಫರೆನ್ಸ್ ಅಪ್ಪ ಅಮ್ಮ ಕೊಡಿ. ದೆನ್ ಅಕಸ್ಮಾತ್ ಫ್ರೆಂಡ್ಸ್ ಅಂತ ಬಂದ್ರೆ ಚೂಸ್ ದ ಪರ್ಫೆಕ್ಟ್ ಪರ್ಸನ್ ಹೂ ಡಿಸರ್ವ್ ಇಟ್. ಅವರಿಗೆ ಒಂದು ಖುಷಿ ಆಗುವಂಥದ್ದನ್ನ ನೀವು ಯಾವಾಗಲೂ ಮಾಡ್ತಾ ಇರಿ. ಬಟ್ ಚೂಸ್ ದ ಪರ್ಫೆಕ್ಟ್ ಪರ್ಸನ್, ಚೂಸ್ ದ ಡಿಸರ್ವ್ ಪರ್ಸನ್ ಹೂ ವಾಂಟ್ಸ್. ಅಂದ್ರೆ ನೀವು ಯಾರಿಗೆ ಗಿಫ್ಟ್ ಕೊಡಬೇಕು ಅಂತ ಇರ್ತೀರೋ, ಅಥವಾ ನೀವು ಯಾರಿಗೆ ಖುಷಿ ಪಡಿಸಬೇಕು ಅಂತ ಇರ್ತೀರೋ, ಚೂಸ್ ದ ರೈಟ್ ಪರ್ಸನ್. ಅಷ್ಟೇ ಹೇಳ್ಬೋದು. ಅಂಡ್ ಇರ್ಲಿ ಪರವಾಗಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್. ಇನ್ನು ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಮ್ಮ ಚೋಟ ಮರಿದಾಗಿರುತ್ತೆ, ಇಲ್ಲಾಂದ್ರೆ ಈ ವಿಡಿಯೋ ಫಸ್ಟ್ ಪೋಸ್ಟ್ ಆಗಿರುತ್ತೆ, ಇಲ್ಲಾಂದ್ರೆ ಚೋಟ ಮರಿ ಬ್ಲಾಗ್ ಫಸ್ಟ್ ಪೋಸ್ಟ್ ಆಗಿರ್ಬೋದು. ಎರಡರಲ್ಲಿ ಯಾವ್ದಾರ ಒಂದು ಫಸ್ಟ್ ಪೋಸ್ಟ್ ಆಗಿರುತ್ತೆ. ಒಟ್ಟಲ್ಲಿ ನೆಕ್ಸ್ಟ್ ಚೋಟ ಮರಿದೆ ಬ್ಲಾಗ್ ಬರ್ತಾ ಇರೋದು. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು ಆಲ್. ಬಾಯ್ ಬಾಯ್.